ಅನ್ನಪೂರ್ಣೇಶ್ವರಿ ದೇವಿ ಅನ್ನದಾತೆಯ ರೂಪವಾಗಿ ಪೂಜಿಸಲ್ಪಡುವ ದೈವ. ಮನೆಗೆ ಅನ್ನ ಸಮೃದ್ಧಿ ಮತ್ತು ತೃಪ್ತಿ ಕರುಣಿಸುವ ತಾಯಿಯಾಗಿ ಅವರನ್ನು ಭಕ್ತರು ಆರಾಧಿಸುತ್ತಾರೆ. ಸುವರ್ಣಗಡ್ಡೆಯ ದೀಪ ಹಚ್ಚುವುದು ಕೇವಲ ಒಂದು ಪೂಜಾ ಕ್ರಮವಲ್ಲ, ಅದು ನಮ್ಮ ಮನೆಯಲ್ಲಿ ಅನ್ನದ ಗೌರವವನ್ನು ಉಳಿಸುವ ಪವಿತ್ರ ಸಂಪ್ರದಾಯವಾಗಿದೆ. ಅರಿಶಿನಗಡ್ಡೆ ಶುದ್ಧತೆ, ಆರೋಗ್ಯ ಮತ್ತು ಮಂಗಳದ ಸಂಕೇತ. ಆದ್ದರಿಂದ ದೀಪವನ್ನು ತಯಾರಿಸಿ ಹಚ್ಚುವುದು ನಮ್ಮ ಜೀವನದಲ್ಲಿ ಬೆಳಕು, ಆರೋಗ್ಯ ಮತ್ತು ಐಶ್ವರ್ಯ ನೆಲೆಸಲಿ ಎಂಬ ಪ್ರಾರ್ಥನೆ. ಈ ಪೂಜೆಯನ್ನು ಬೆಳಗಿನ ಶುಭ ಸಮಯದಲ್ಲಿ ಅಥವಾ ಸಂಜೆ ಸಂಧ್ಯಾಕಾಲದಲ್ಲಿ ಮಾಡುವುದು ಉತ್ತಮ ಎಂದು ನಂಬಲಾಗಿದೆ. ಮೊದಲು ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಅಲಂಕರಿಸಬೇಕು. ನಂತರ ಅರಿಶಿನಗಡ್ಡೆಯನ್ನು ಸ್ವಚ್ಛವಾಗಿ ತೊಳೆದು ಅದರ ಮೇಲೆ ಚಿಕ್ಕ ಹೊಳೆಯನ್ನು ಮಾಡಿ ತುಪ್ಪ ಅಥವಾ ಎಣ್ಣೆ ಹಾಕಿ ಬತ್ತಿಯನ್ನು ಇಟ್ಟು ದೀಪ ಹಚ್ಚಬೇಕು. ದೀಪದ ಜ್ವಾಲೆ ನಮ್ಮ ಮನಸ್ಸಿನ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಮತ್ತು ಶಾಂತಿಯ ಬೆಳಕನ್ನು ನೀಡುತ್ತದೆ ಎಂಬ ಭಾವನೆ ಇದೆ. ಈ ಸಂದರ್ಭದಲ್ಲಿ ದೇವಿಗೆ ಸಾದಾ ಅನ್ನ, ಪಾಯಸ ಅಥವಾ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಇಡುವುದು ವಿಶೇಷ. ಇದು ಅನ್ನದ ಮಹತ್ವವನ್ನು ನೆನಪಿಸುವುದು. ಅನ್ನವೇ ಬ್ರಹ್ಮ ಎಂಬ ಭಾವನೆಯೊಂದಿಗೆ ಪ್ರತಿಯೊಂದು ಕ್ಷಣಕ್ಕೂ ಗೌರವ ನೀಡುವ ಮನೋಭಾವನೆ ಬೆಳೆಸುವುದು ಈ ಪೂಜೆಯ ಸಾರ. ಮನೆಯ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಕುಟುಂಬದಲ್ಲಿ ಏಕತೆ ಮತ್ತು ಸಂತೋಷ ಹೆಚ್ಚುತ್ತದೆ. ಸುವರ್ಣಗಡ್ಡೆಯ ದೀಪ ಹಚ್ಚುವುದು ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯ. ಇದು ಸಂಪತ್ತಿಗಾಗಿ ಮಾತ್ರವಲ್ಲ, ಕೃತಜ್ಞತೆ ಮತ್ತು ವಿನಯದ ಅಭಿವ್ಯಕ್ತಿ. ದೇವಿಯ ಕೃಪೆಯಿಂದ ಮನೆಯಲ್ಲಿ ಅನ್ನದ ಕೊರತೆ ಇರದಿರಲಿ, ಆರೋಗ್ಯ ಮತ್ತು ಐಶ್ವರ್ಯ ಸದಾ ನೆಲೆಸಲಿ ಎಂಬ ಆಶಯದಿಂದ ಈ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಲಾಗುತ್ತದೆ. ಈ ರೀತಿ ಮಾಡಿದಾಗ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸಮೃದ್ಧಿ ಮತ್ತು ಬದುಕಿನಲ್ಲಿ ಬೆಳಕು ತುಂಬುತ್ತದೆ ಎಂಬ ನಂಬಿಕೆ ಇದೆ.